ಓಕೆ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ವಿಡಿಯೋ ಮಾಡ್ಕೊಳ್ಳೋ ಯಾವ ಉದ್ದೇಶವೂ ಇರಲಿಲ್ಲ, ಯಾಕಂದರೆ ನನ್ನ ಚಾನಲು ಡಿಮಾನಿಟೈಸ್ ಆಗಿತ್ತು. ಸೊ ಹಾಗಾಗಿ ತುಂಬ ಬೇಜಾರಲ್ಲೇ ಇದ್ದೆ. ಹಬ್ಬನೂ ಮಾಡೋ ಯಾವ ಇಂಟ್ರೆಸ್ಟು ಇರಲಿಲ್ಲ. ಸರಿ ನನ್ನ ಮಗಳು ಆಂಟಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗೋಣ, ಬೇಜಾರಾಗ್ತಿದೆ ಅಂದ್ಬಿಟ್ಟು ಓಡ್ತಾ ಇದ್ದೆ. ನನ್ನ ಮಗಳಿಗೆ ಜಡೆ ಹಾಕೋಣ ಅಂತ ಜಡೆ ಹಾಕ್ತಾಯಿದ್ದೆ. ನಂದು ಚಾನಲ್ಲು ಡಿಮಾನಿಟೈಸ್ ಆಗಿದ್ದು ನನಗಂತೂ ತುಂಬಾ ಬೇಜಾರಾಗಿತ್ತು. ಎಷ್ಟು ಬೇಜಾರಾಗಿತ್ತು ಅಂದರೆ ನಾನು ಹಬ್ಬ ಕೂಡ ಮಾಡೋ ಅಂಥ ಮೂಡಲ್ಲಿ ಇರಲಿಲ್ಲ, ಮತ್ತು ನನ್ನ ಮಗಳು ಸಹ ಸ್ವಲ್ಪ ದೇವ್ರ ಹತ್ರ ಎಲ್ಲ ಬರೋ ಹಾಗಿರಲಿಲ್ಲ. ಹಾಗಾಗಿ ಅದು ಒಂದು ಬೇಜಾರಾಯಿತು. ಮತ್ತು ಇನ್ನು ಅವಳು ನಾನು ಕುತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಬೇಜಾರಾಯಿತು. ಸೊ ಹಾಗಾಗಿ ನಾನು ಸರಿ ಆಂಟಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಲೈವೂ ಅಷ್ಟೇ ಲೈವು ಮಾಡ್ತಾ ಇದ್ದಿಲ್ಲ. ನನ್ನ ಚಾನಲ್ಲು ಸರಿ ಹೋಯಿತು ಅನ್ನೋ ಖುಷಿಯಿಂದ ಆಮೇಲೆ ಲೈವ್ನ ಮಾಡಿದೆ. ಡಿಮಾನಿಟೈಸು ನಾನು ಮಾಡ್ಕೊಂಡಿದ್ದ ಮಿಸ್ಟೇಕು, ಆಧಾರ್ ಕಾರ್ಡ್ನ 4ರಿಂದ 5 ಸಲ ಅಪ್ಲೋಡ್ ಮಾಡಿದೆ. ಸೊ ಹಂಗಾಗಿ ನನ್ನ ಚಾನಲ್ಲು ಡಿಮಾನಿಟೈಸ್ ಆಗೋದಕ್ಕೆ ಕಾರಣ ಆಯಿತು. ಇನ್ಮೇಲೆ ಯಾರೂ ಈ ಥರ ತಪ್ಪುಗಳನ್ನ ಮಾಡಬೇಡಿ. ದಯವಿಟ್ಟು ಒಂದು 5-10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಇಲ್ಲ 1-2 ದಿನ ಲೇಟ್ ಆದರೂ ಪರವಾಗಿಲ್ಲ, ಮಾಡೋ ಕೆಲಸನ ನಿಧಾನವಾಗಿ ಚೊಕ್ಕವಾಗಿ ಸ್ವಲ್ಪ ತಿಳ್ಕೊಂಡು, ಗೊತ್ತಿಲ್ಲ ಅಂದರೆ ಗೊತ್ತಿರೋರ ಹತ್ರ ತಿಳ್ಕೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಾನಲ್ ಮಾನಿಟೈಸ್ ಆದಮೇಲೆ ಬೇರೆ ನೆಕ್ಸ್ಟ್ ಪ್ರೊಸೆಸ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ, ನೋಡಿಕೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳು ಕೂದಲು ಹೇಗಿದೆ ಅಂತ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ನನ್ನ ಕೂದಲು ನಾನು ಚಿಕ್ಕವಳಿದ್ದಾಗ ಅವಳ ಥರನೇ ಇತ್ತು, ಅವಳಷ್ಟು ದಪ್ಪನೇ ಇತ್ತು. ನಾನು ಕಾಲೇಜ್ಗೆ ಹೋದ್ಮೇಲೆ ನನ್ನ ಕೂದಲು ಸಣ್ಣ ಆಗಿದ್ದು. ಏನಕ್ಕಂದರೆ ನಮ್ಮ ಅಮ್ಮಂಗೆ ಕೇಳ್ದಿರ ಕೂದಲನ್ನ ಕಟ್ ಮಾಡಿಸ್ಬಿಟ್ಟೆ. ಅವಾಗಿಂದ ನಮ್ಮಮ್ಮ ಸರ್ರಿಗೆ ಹೊಡೆದಿದ್ರು, ಚೊಂಬಲ್ಲೇ ಹೊಡೆದಿದ್ರು, ಚೊಂಬೆ ತಗ್ಗೋಗಿತ್ತು, ಹಂಗೆ ಹೊಡೆದಿದ್ರು. ಸರಿ ಅದಾದಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಅಂದ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಮನೆಯಲ್ಲಿರೋ ಹೂವನ್ನೇ ಕಿತ್ಕೊಂಡು ಸ್ವಲ್ಪ ಬೇಡಿಕೊಂಡು, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಹೂವು ಪೂಜೆ ಮಾಡೋ ಪ್ಲ್ಯಾನ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಹೂವು ಯಾವುದಿತ್ತು ಅದನ್ನೇ ಕಿತ್ಕೊಂಡು ನಾನು ಪೂಜೆನ ಮಾಡಿದ್ದೀನಿ. ಅದೇ ಬೇಜಾರಿಗೆ ನಾನು ಊಟ ತಿಂಡಿ ಏನೂ ತಿಂದಿದ್ದಿಲ್ಲ. ಬೆಳಗ್ಗೆ ಚಪಾತಿ ಮಾಡಿ ಬಟಾಣಿ ಗೊಜ್ಜು ಮಾಡಿದ್ದೆ, ಅದನ್ನು ಸಹ ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ. ಅದು ಚೆನ್ನಾಗೇ ಬಂತು. ನನ್ನ ಮಗಳು ಯೂಟ್ಯೂಬಲ್ಲೇ ತೋರಿಸಿ ಇದು ಮಾಡಿಕೊಡು ಅಮ್ಮ ಅಂದ್ಲು. ಸೊ ಒಂದು ಚಪಾತಿ ತಿಂದಿದ್ದೆ. ಸರಿ ಆಂಟಿ ಮನೆಗೆ ಇವಾಗ ಟೈಮ್ ಬಂದು 4 ಗಂಟೆ ಆಗಿತ್ತು. ಸೊ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಒಂದು ಬಾಳೆಹಣ್ಣ ಎತ್ಕೊಂಡು ತಿನ್ಕೊಂಬಿಟ್ಟೆ. ಮಧ್ಯಾಹ್ನ ಊಟನೇ ಮಾಡಲಿಲ್ಲ. ಬೇಜಾರು ಯಾರಿಗಾದರೂ ಅಷ್ಟೇ ಅಲ್ವಾ. ಮೊನೋ ಮಾಡ್ಕೊಂಡಿದ್ದ ಚಾನಲು ಡಿಮಾನಿಟೈಸ್ ಆದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ. ಆ ನೋವೆಲ್ಲ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ನನ್ನ ಮಗಳು ಸಮಾಧಾನ ಮಾಡಿಕೊಂಡು ಸರಿ ಆಂಟಿ ಮನೆಗೆ ಹೋಗಿ ಬರೋಣ ನಡಿ ಅಂತ. ನಾನು ಅಷ್ಟೇ, ನನಗೆಷ್ಟೇ ಸಮಾಧಾನ ಅಂದರೆ ನನಗೆ ತುಂಬಾ ಬೇಜಾರಾದಾಗ ನಮ್ಮಮ್ಮ ಹತ್ರ ಹೋಗೋಕ್ಕಾಗಿಲ್ಲ ಅನ್ನೋ ಟೈಮಲ್ಲಿ ನಾನು ನನ್ನ ಬೇಜಾರನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಆಂಟಿ ಮನೆಗೆ ಹೋಗ್ತೀನಿ. ಅದೇನೋ ಗೊತ್ತಿಲ್ಲ, ನನಗೆ ನಮ್ಮ ಆಂಟಿ ಜೊತೆ ಇದ್ದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನನ್ನ ತುಂಬ ಬೇಜಾರುಗಳು ಕಮ್ಮಿ ಆಗುತ್ತೆ. ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ ಮಗಳು, ನನಗೆ ಇವ್ರು 3 ಜನನೂ ತುಂಬಾ ಇಷ್ಟ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಇವ್ರ ಮನೆಯಲ್ಲೇ ಇದ್ದಿದ್ದು. ಸೊ ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ಇವರು ಅಪ್ಪ ಅಮ್ಮನೇ, ಅಂದರೆ ನಮ್ಮ ಅಮ್ಮನ 5ನೇ ತಂಗಿ ಇಲ್ಲಿರೋ ಆಂಟಿ. ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ನನ್ನ ನೆಕ್ಸ್ಟ್ ಪ್ಲೇಸು ಇವ್ರಿಗೆ ಕೊಡ್ತೀನಿ. ಯಾಕಂದರೆ ನಮ್ಮ ಚಿಕ್ಕಮ್ಮ ನನ್ನನ್ನು ಅಷ್ಟು ಇಷ್ಟಪಡ್ತಾರೆ, ಇವಾಗಲೂ ಅಷ್ಟೇ ಇಷ್ಟಪಡ್ತಾರೆ, ಅದೇ ಪ್ರೀತಿ ವಿಶ್ವಾಸನ ಕೊಡ್ತಾರೆ. ಸೊ ನನಗೆ ಬೇಜಾರಾದಾಗೆಲ್ಲ ನಾನು ಅವ್ರ ಮನೆಗೆ ಹೋಗ್ತೀನಿ. ಸೊ ಅಲ್ಲಿ ನಮ್ಮ ಮನೆ ಹತ್ರ ಎಲ್ಲೂ ನಿಯರು ಶಿವ ಟೆಂಪಲ್ ಇಲ್ಲ. ಸೊ ಹಾಗಾಗಿ ಆಂಟಿ ಮನೆಗೆ ಹೋಗ್ಬಿಟ್ಟು ಅವ್ರನ್ನೂ ನೋಡ್ದಂಗೆ ಆಗುತ್ತೆ, ಮಾತಾಡಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು
ಆಂಟಿ ಮನೆ ಹತ್ರ ಹೋಗೋದಕ್ಕೆ ಹೊರಟೆ. ಇನ್ನು ಸ್ಟ್ರಾಬೆರಿ ಗಿಡ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಚಿಗುರುಕೊಂಡಿದೆ, ಬಿಸಿಲು ಅಲ್ವಾ, ನೀರು ಹಾಕ್ತಾನೆ ಇರಬೇಕು. ಇನ್ನು ಇದರಲ್ಲಿ ಹಾಗೆ ಚಿಗುರುಕೊಂಡಿದೆ. ಇದು ಪಿಂಕ್ ಕಲರ್ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೋಡ್ತಾ ಇದ್ದೆ. ಈ ಹೂವು ಅಂತೂ ನಂಗೆ ತುಂಬಾ ಇಷ್ಟ. ಇನ್ನು ನಂದು ಮನಿ ಪ್ಲ್ಯಾಂಟು ತುಂಬಾ ಚೆನ್ನಾಗಾಗಿದೆ. ನಾನು ಇದೇ ಥರ ಬೇಜಾರಾದಾಗ ಹಿಂಗೆ ಗಿಡಗಳಿಗೆ ಟೈಮ್ ಕೊಟ್ಬಿಡ್ತೀನಿ. ಮೆಣಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಒಂದು 5ರಿಂದ 6 ಮೆಣಸಿನ್ಕಾಯಿ ಬಿಟ್ಟಿದೆ ಒಂದೇ ಗಿಡದಲ್ಲಿ. ಒಣಗೋಗ್ಬಿಟ್ಟಿತ್ತು, ಇವಾಗ ನೀರು ಹಾಕಿ ಚಿಗುರುಕೊಂಡು ಚೆನ್ನಾಗಾಗಿದೆ. ಇನ್ನು ಇದು ಸ್ವೀಟ್ ಕಾರ್ನ್ದು ಜೋಳದ ಗಿಡ ಹಾಕಿದ್ದೀನಿ. ಅವತ್ತಲ್ಲಿ ಬಿಟ್ಟು ಒಣಗೋಗಿತ್ತಲ್ವ, ಅದೇ ಜೋಳನ ಇಲ್ಲಿ ಹಾಕಿದ್ದೀನಿ. ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಈ ಥರ ಸೂರ್ಯನಿಗೆ ಆ ಥರ ಇಟ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಈ ಹೂವಿನ ಗಿಡ. ನನಗೆ ಪಿಂಕ್ ಅಂದರೆ, ಅದು ಈ ಥರ ಪಿಂಕ್ ಅಂದರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ. ಗಿಡಗಳನ್ನ ನೋಡಿಕೊಂಡು ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು, ನನ್ನ ಮಗಳು ಗಲಾಟೆ ಮಾಡ್ತಾಯಿದ್ಲು, ಬಾ ಅಮ್ಮ ಟೈಮ್ ಆಯಿತು ಅಂತ. ಸೊ ಇಲ್ಲಿ ಪುದೀನ ಗಿಡ ಕಿತ್ಕೊತಾ ಇದ್ದೀನಿ, ಹಾಗೆ ಚಿಗುರುಕೊಳ್ತಾ ಇದೆ. ಅವಾಗೀಗೆ ಫ್ರೆಶ್ ಆಗಿ ಸಾಕು ನನಗೆ ಒಂದು ಟೈಮ್ಗೆ ಹಾಕೋದಕ್ಕೆ. ಗಿಡಗಳನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಇನ್ನು ಆಂಟಿ ಮನೆ ಹತ್ರ ಹೋಗೋಣ ಅಂತ ಹೊರಟ್ವಿ. ಹೊರಗಡೆ ಬಂದರೆ ಇನ್ನು ಅಡುಗೆ ಮನೆ ಹಾಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಇಲ್ಲೊಂದು 3 ಗಿಡ ಹಿಡ್ಕೊಂಡಿದ್ದೀನಿ, ಇದು ಈ ಥರ ಇದೆ ನೋಡಿ. ಅದು ಮನಿ ಪ್ಲ್ಯಾಂಟ್ದು ಅಲ್ಲಿ ಇಟ್ಟಿದ್ದೀನಿ, ನೋಡೋಣ ಚಿಗುರುತ್ತಾ ಅಂತ. ಚಿಗುರಿದ್ರೆ ಅದನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಪುಟ್ಟದಾಗಿದೆ ಅಡುಗೆ ಮನೆ. ಸದ್ಯಕ್ಕೆ ಮನೆ ಕಟ್ಟೋ ಪ್ರೋಗ್ರಾಮ್ ನೆಕ್ಸ್ಟ್ ಮಂತಿಂದ ನಡೆಯುತ್ತೆ. ನೋಡೋಣ ಎಷ್ಟು ದಿನ ಆಗುತ್ತೆ ಅಂದ್ಬಿಟ್ಟು. ಅದರಲ್ಲಿ ಪಿಂಕ್ ಕಲರ್ ಗಿಡಗಳು ತುಂಬಾ ಇಷ್ಟ. ಇನ್ನು ಆಂಟಿ ಮನೆಗೆ ಹೋದ್ವಿ, ಅಲ್ಲಿ ಬಂಗಾರಪೇಟೆ ಚಾಟ್ಸ್ ಇತ್ತು. ನನಗಂತೂ ಅದು ನೋಡಿದ್ರೆ ಸುಮ್ಮನೆ ಹೋಗೋಕ್ಕೆ ಮನಸ್ಸೇ ಇರೋಲ್ಲ. ಹೇಗೂ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಲ್ವಾ. ಸೊ ನನ್ನ ಮಗಳೊಂದು ಪ್ಲೇಟು, ನಾನೊಂದು ಪ್ಲೇಟು ಬಂಗಾರಪೇಟೆ ಚಾಟ್ಸು ತಿಂದ್ಕೊಂಡು ಹೋಗಿದ್ದು. ನಮ್ಮ ಮನೆ ಹತ್ರ ಇಲ್ಲೆಲ್ಲೂ ಬಂಗಾರಪೇಟೆ ಚಾಟ್ಸು ಸಿಗ್ತಾಯಿಲ್ಲ. ಅದು ಗೋಲ್ಗಪ್ಪ ನನಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಸೊ ಒಂದೊಂದು ಪ್ಲೇಟ್ ತಿಂದ್ಕೊಂಡು ಆಂಟಿ ಮನೆಯಿಂದ ಹೊರಟ್ವಿ. ಆಂಟಿ ಮನೆಗೆ ಹೋಗಿ ಅವರು ನಮ್ಮ ಆಂಟಿ, ಇವರು ನಮ್ಮ ಮಾಮ ತಂಗಿ, ತಂಗಿ ಅಂತೀನಿ, ಮಾಮ ಹೆಂಡ್ತಿ, ಪಕ್ಕದಲ್ಲಿರೋನು ಮಾಮನ ಮಗ. ಸೊ ಕ್ಯೂ ಬಂದು 1 ಕಿಲೋಮೀಟ್ರ್ ಕ್ಯೂ ಇತ್ತು. ನಾನು, ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ, ಲಾಸ್ಟ್ ಬ್ಲ್ಯಾಕ್ ಟೀ ಶರ್ಟ್ ಇದೆ ಅಲ್ವಾ, ಅವರು ನಮ್ಮ ಚಿಕ್ಕಪ್ಪ. ಸರಿ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಇದು ಪಿಳ್ಳಪ್ಪ ಅವ್ರ ಮನೆ, ಯಾರಿಗಾದ್ರೂ ಗೊತ್ತಿದೆಯಾ? ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೊತ್ತಿದೆ ಅಂತ. ಓಕೆ, ಶಿವರಾತ್ರಿ ಹಬ್ಬದ್ದು ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಶಿವರಾತ್ರಿ ಹಬ್ಬ ಶಿವನ ಬಗ್ಗೆ. ಈ ಹಬ್ಬನ ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುತ್ತೆ. ಶಿವರಾತ್ರಿ ಹಬ್ಬನ ಶಿವ ಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ ಅಂತಲೇ ಹೇಳ್ಬೋದು. ಶಿವರಾತ್ರಿ ಹಬ್ಬದ ರಾತ್ರಿನ ಹಗಲೆಲ್ಲ ಉಪವಾಸ ಇದ್ದು ರಾತ್ರಿ ವೇಳೆ ಜಾಗರಣ ಮಾಡಿ ಶಿವ ಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗುವ ಶುಭ ದಿನ ಅಂತ ಹೇಳ್ತಾರೆ. ಅಂದರೆ ಹಗಲೆಲ್ಲ ಉಪವಾಸ ಇದ್ದು ನಾವು ಶಿವನ್ನ ನೆನೆಸ್ಕೊಂಡು ಶಿವಂಗೋಸ್ಕರ ನಾವು ಒಂದು ದಿನನ ತ್ಯಾಗ ಮಾಡ್ತೀವಿ ಅಂದರೆ ಹೇಳೋಕ್ಕೆ ಏನು ಆಗಲ್ಲ, ಆ ಥರ ಹೇಳ್ಬೋದು. ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದ್ರೆ ನಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಒಂದು ನಂಬಿಕೆ ಇದೆ. ಹಂಗನ್ಬಿಟ್ಟು ಮಾಡಬಾರ್ದು ಪಾಪಗಳನ್ನೆಲ್ಲ ಮಾಡಿ ಶಿವರಾತ್ರಿ ಹಬ್ಬದ ದಿನ ಕೂತ್ಕೊಂಡು ಪೂಜೆ ಮಾಡಿಬಿಟ್ರೆ ನಮ್ಮ ಪಾಪ ಎಲ್ಲ ಹೋಗುತ್ತಾ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ. ಅದರಲ್ಲೂ ಒಂದು ಸಣ್ಣ ಪುಟ್ಟ ತಪ್ಪುಗಳಿರುತ್ತೆ, ಅಂಥ ತಪ್ಪುಗಳಿಗೆ ಪ್ರಾಪ್ತಿ ಸಿಗುತ್ತೆ. ಮಾಡಬಾರ್ದು ತಪ್ಪುಗಳನ್ನೆಲ್ಲ ಮಾಡಿ ದೇವ್ರ ಪೂಜೆ ಮಾಡಿದ್ರೆ ಅದು ಯಾವ ಪಾಪಗಳು ತೊಳೆಯಲ್ಲ, ಓಕೆನಾ. ಹಂಗನ್ಬಿಟ್ಟು ಇದನ್ನು ಪ್ಲಸ್ ಪಾಯಿಂಟಾಗಿ ತೊಗೊಬೇಡಿ. ಆದಷ್ಟು ಎಲ್ರಿಗೂ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಬಯಸಿ, ಯಾರ್ದು ಜೀವನದಲ್ಲೂ ಆಟ ಆಡಬೇಡಿ. ನಮ್ಮ ಜೀವನ ನಾವು ನೋಡಿಕೊಂಡು ನಮ್ಮ ಪಾಡಿಗೆ ನಾವು ಇರೋಣ. ಆದಷ್ಟು ಕೈಲಿ ಒಬ್ರಿಗೆ ಹೆಲ್ಪ್ ಮಾಡೋಕ್ಕಾದ್ರೆ ಹೆಲ್ಪ್ ಮಾಡೋಣ ಅಂತ ಹೇಳೋದಕ್ಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ. ಇನ್ನು ಇದು ಫಿನಿಕ್ಸ್ ಮಾಲ್ ಆಪೋಸಿಟ್ ಇರೋ ದೇವಸ್ಥಾನ. ತುಂಬ ದೂರನೇ ನಿಂತ್ಕೊಂಡಿದ್ವಿ ನಾವು. ದೇವ್ರ ದರ್ಶನ ಮಾಡೋ ಅಷ್ಟರಲ್ಲಿ 7ಗೆ ನಿಂತ್ಕೊಂಡಿದ್ದು 8:30 ಆಯಿತು ದೇವ್ರ ದರ್ಶನ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ. ಇನ್ನು ಈ ಕಡೆ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು. ನನ್ನ ಮಗಳು ಆಚೆಗಡೆನೇ ಇದ್ಲು. ಸರಿ ಅಂದ್ಬಿಟ್ಟು ಅವಳೊಂದು ಗ್ಲಾಸ್ ಮಜ್ಜಿಗೆ ಇಸ್ಕೊಂಡು ಕುಡಿದ್ಲು. ಇನ್ನು ಈ ಕಡೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದರು, ಸಖತ್ತಾಗಿ ಮಾಡಿದರು ದೇವಸ್ಥಾನ ನಮ್ಮ ಹತ್ರ. ನನಗಂತೂ ತುಂಬಾ ಇಷ್ಟ ಆಯಿತು ದೇವಸ್ಥಾನ ಎಲ್ಲ ನೋಡಿಬಿಟ್ಟು. ಇನ್ನು ಈ ಕಡೆ ಒಳಗಡೆ ಬಂದರೆ ಇಷ್ಟು ಚೆನ್ನಾಗಿತ್ತು. ಈ ಕಡೆ ಕ್ಯೂವಲ್ಲಿ ನಿಂತ್ಕೊಂಡಿದ್ರು. ದೇವಸ್ಥಾನ ಹತ್ರನೂ ಜನಗಳು ಸಿಕ್ಕಾಬಟ್ಟೆ ಇದ್ದರು. ಆ ಕಡೆ ಈ ಕಡೆ ರೋಡನ್ನ ಬ್ಲಾಕ್ ಮಾಡಿದರು ನೋಡಿ. ಅಲ್ಲಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇನ್ನೇನು ದೇವಸ್ಥಾನದ ಹತ್ರನೇ ಬಂದಿದ್ದೀವಿ, ಇಷ್ಟು ಕ್ಯೂ ಇದೆ. ಇನ್ನು ಈ ಕಡೆ ಇರೋರೆಲ್ಲ ದರ್ಶನ ಮಾಡಿಕೊಂಡು ಬಂದು ಆ ಕಡೆ ಬರೋರು, ಈ ಕಡೆ ಬಂದು ದರ್ಶನ ಮಾಡ್ಕೊಳ್ಳೋದಕ್ಕೆ. ಲೈಟಿಂಗ್ಸ್ನ ನೋಡಿ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೈಟ್ ಟೈಮು ಲೈಟಿಂಗ್ಸ್ನ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಇಲ್ಲಿ ಒಳಗಡೆ ಇಲ್ಲಿ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ.
ನೋಡೋದಕ್ಕೆ 2 ಕಣ್ಣು ಸಾಲದು. ಒಟ್ಟಿನಲ್ಲಿ ಅಷ್ಟು ದೂರ ನಿಂತ್ಕೊಂಡು ಬಂದು ದರ್ಶನ ಮಾಡಿದ್ದಕ್ಕೂ ನಮಗೆ ಒಳ್ಳೆ ದರ್ಶನನೇ ಸಿಕ್ತು ಅಂತ ಹೇಳ್ಬೋದು. ನನಗೆ ಈ ಥರ ಫ್ಲವರಲ್ಲಿ ಡೆಕೋರೇಷನ್ ಎಲ್ಲ ನೋಡೋದು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಎಸ್ಪೆಷಲಿ ದೇವಸ್ಥಾನಗಳಿಗಂತೂ ಸಖತ್ತಾಗಿ ಅಲಂಕಾರ ಎಲ್ಲ ಮಾಡಿರ್ತಾರಪ್ಪ. ಅಂತೂ ಇಂತೂ ಕೊನೆಗೂ ದೇವ್ರ ಬಾಗ್ಲ ಹತ್ರ ಗರ್ಭಗುಡಿ ಹತ್ರ ಬಂದ್ವಿ. ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ದೇವ್ರನ್ನ ದರ್ಶನ ಅಂತೂ ಚೆನ್ನಾಗೇ ಮಾಡ್ಕೊಂಡ್ವಿ. ಸಿಕ್ಕಾಬಟ್ಟೆ ರಶ್ ಅಂತೂ ಇತ್ತು. ಓಕೆ, ಒಂದು ಸಾಂಗ್ ಹೇಳುವ ಶಿವಂದು. ब्रह्ममुरारिसुराशितलिङ्गं निर्मलभाषितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं देववराशितराशितलिङ्गं कामदहनकरुणाकरलिङ्गं रावणदर्पविनाशनलिङ्गं तत्प्रणमामि सदा शिवलिङ्गं सर्वसुगन्धुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गम्. ಓಕೆ, ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಆಚೆ ಬಂದ್ವಿ. ಪ್ರಸಾದ ಎಲ್ಲ ಕೊಟ್ಟರು, ಇಸ್ಕೊಂಡ್ವಿ. ನನ್ನ ಮಗಳು ಒಂದೆರಡು ಜೊತೆ ಓಲೆ ಬೇಕು ಅಮ್ಮ ನನಗೆ ಫಂಕ್ಷನ್ಗೆಲ್ಲ ಹಾಕ್ಕೊಳಕ್ಕೆ ಅಂದ್ಲು. ಅವಳ ಹತ್ರ ಇದ್ರೂ ತೊಗೊತಾಳೆ ಅಷ್ಟೇ, ಹಾಕ್ಕೊಳಕ್ಕೆ ಇಷ್ಟಪಡಲ್ಲ. ಸೊ ನಾನು ಇದೆರಡು ತೊಗೊಳ್ಳೋಣ ಅಂತ ಎತ್ಕೊಂಡೆ. ಬಟ್ ಅದರಲ್ಲಿ ಆ ಉಂಡುಗಿದೆ ಅಲ್ವಾ, ಅದನ್ನೊಂದು ತೊಗೊಂಡು ಅವಳು ಬೇರೆ ಥರ ಜುಮ್ಕಿನ ತೊಗೊಂಡ್ಳು. ಮತ್ತು ಉಂಗುರ ಬೇಕು ಅಂತ ಹುಡುಕ್ತಾ ಇದ್ಲು. ಅವಳ ಸೈಜ್ದು ಸಿಗಲಿಲ್ಲ. ಎಲ್ಲಾದರೂ ಕರ್ಕೊಂಡು ಬೇರೆ ಕಡೆ ಕೊಡಿಸ್ಬೇಕು ಅವಳಿಗೆ. ಸರಿ, ಮನೆಗೆ ಬಂದುಬಿಟ್ಟು ನಾನು, ನನ್ನ ತಂಗಿ, ನಮ್ಮ ಆಂಟಿ ಎಲ್ಲ ಸೇರಿ ಒಂದು ವೀಡಿಯೋಸ್ಗಳನ್ನ ಮಾಡೋಣ ಅಂತ ಕುಟುಂಬ ವೀಡಿಯೋಸ್ ಮಾಡ್ತಾಯಿದ್ವಿ. ನಾನು ನನ್ನ ತಂಗಿ ಮಾಡಿದ್ವಿ. ಸೊ ಫೈನಲಿ ಮುಗಿಸ್ಕೊಂಡು ಮಾಮ ಮನೆಗೆ ಹೋಗಿದ್ವಿ. ಮಾಮ ಫೋನ್ ಮಾಡಿದ್ದ ದೇವಸ್ಥಾನದಲ್ಲಿದ್ದಾಗಲೇ, ಮನೆಗೆ ಬನ್ನಿ ಊಟಕ್ಕೆ ಅಂದ್ಬಿಟ್ಟು. ಸರಿ, ಅವರು ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಮಾಮ ಮನೆಗೆ ಹೋದ್ವಿ. ನಮ್ಮ ಮಾಮ ಬಂದು ವೈಟ್ ಬನಿಯನ್ನು ಪಂಚೆ ಹಾಕ್ಕೊಂಡಿದ್ದಾನಲ್ವ, ಅವನು ನಮ್ಮ ಮಾಮ. ಇನ್ನು ಈ ಕಡೆ ಇರೋದು ನಮ್ಮ ಚಿಕ್ಕಪ್ಪ. ಮಾಮ ಅಂದರೆ ನಮ್ಮ ಅಮ್ಮನ ತಮ್ಮ, ಅವರು ಸ್ವಂತ ತಮ್ಮ. ಇನ್ನು ನನ್ನ ಮಗಳಿದ್ದಾಳೆ, ನನ್ನ ತಂಗಿ ಇದ್ದಾಳೆ. ನಮ್ಮ ಆಂಟಿ ಚಿಕ್ಕಪ್ಪ ಏನೋ ಮೊಬೈಲಲ್ಲಿ ನೋಡ್ಕೊಂಡು ಕೂತಿದ್ರು. ಸ್ವಲ್ಪ ವೀಡಿಯೋಸು ಫೋಟೋ ಎಲ್ಲ ತೊಗೊಂಡ್ವಿ. ಅದನ್ನು ನೋಡಿಕೊಂಡು ಮಾತಾಡಿಕೊಂಡು ಕೂತಿದ್ರು. ಸೊ ನನಗೆ ಈ ಥರ ನಮ್ಮ ಫ್ಯಾಮಿಲಿಗಳಲ್ಲಿ ಈ ಥರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟ. ಈ ಥರ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ, ಅದೊಂಥರ ಚೆನ್ನಾಗಿರುತ್ತೆ. ಮೃಷ್ಟಾನ್ನ ಭೋಜನನೇ ತಿಂದಷ್ಟು ಖುಷಿಯಾಗುತ್ತೆ. ಪಲಾವು, ಬೋಂಡ, ಹಪ್ಪಳ ಮತ್ತು ಕಡಲೆಕಾಳು ಪಲ್ಯ ಮತ್ತು ತಂಬಿಟ್ಟು ಮಾಡಿದರು ಹಬ್ಬಕ್ಕೆ ಅಂದ್ಬಿಟ್ಟು, ಮತ್ತು ಪಂಚಾಮೃತ ಎಲ್ಲ ಮಾಡಿದರು. ಅದನ್ನೆಲ್ಲ ತಿಂದ್ಕೊಂಡು ಊಟಕ್ಕೆಲ್ಲ ಕೂತ್ಕೊಂಡಿದ್ವಿ. ನಮ್ಮ ಆಂಟಿ ಅಂದರೆ ಅತ್ತೆ ಆಗಬೇಕು, ಮಾಮ ಹೆಂಡ್ತಿ ಅವರು ಅಲ್ಲಿ ಪರ್ಪಲ್ ಡ್ರೆಸ್ ಹಾಕ್ಕೊಂಡಿರೋರು. ಸರಿ, ಅವರೆಲ್ರಿಗೂ ಊಟಕ್ಕೆ ಇಡ್ತಾಯಿದ್ರು. ಸರಿ, ನಾನು ಊಟಕ್ಕೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಎಲ್ಲರದು ಅಂದ್ಬಿಟ್ಟು ಊಟ ಮಾಡ್ಕೊತಾ ಇದ್ದೆ. ಈ ಥರ ಊಟ ಮಾಡಿದ್ರೆ ಒಂದೆರಡು ತುತ್ತು ಜಾಸ್ತಿನೇ ಊಟ ಹೋಗುತ್ತೆ ಫ್ಯಾಮಿಲಿ ಜೊತೆ. ಸರಿ, ಅಲ್ಲಿಂದ ಹೊರಟು ಮನೆ ಕಡೆಗೆ ಬಂದ್ವಿ. ಇನ್ನು ಇದು ಊಡಿಯಲ್ಲಿ ಇರೋ ದೇವಸ್ಥಾನ. ಇಲ್ಲಂತೂ ತುಂಬಾ ಸಿಕ್ಕಾಬಟ್ಟೆ ರಶ್ ಇತ್ತು. ಓಕೆ, ವೀಡಿಯೋಸ್ ಮಾಡೋ ಯಾವುದೇ ಪ್ಲ್ಯಾನ್ ಇರಲಿಲ್ಲ. ಅಂತೂ ನನಗೆ ಶಿವ ನನ್ನ ಪಾಲಿಗೆ ಇದ್ದಾನೆ ಅನ್ನೋದಕ್ಕೆ ಶಿವರಾತ್ರಿ ಹಬ್ಬದ ದಿನವೇ ನನ್ನ ಚಾನಲ್ಲು ಡಿಮಾನಿಟೈಸ್ ಆಗಿದ್ದು ಆ್ಯಕ್ಟಿವೇಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಶಿವ, ನೀನು ನನ್ನ ಪಾಲಿಗೆ ಇದ್ದೇ ಇರ್ತೀಯ ಅನ್ನೋ ನಂಬಿಕೆ ನನಗೆ ಯಾವಾಗಲೂ ಇದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್ ಎಲ್ರಿಗೂ. ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.